ಹೊಸ ಸೂಪರ್ ಆಗಿರೋ ಒಂದು ಒಳ್ಳೆ ಸಿನಿಮಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಕ್ಚುಲಿ. ಇದು ನೀವು ಸುಮಾರು ವರ್ಷಗಳಿಂದ ನಂಗೆ ಗೊತ್ತು ಪರಿಚಯ ಆಮೇಲೆ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸುಮಾರು ಜನ ಬಟ್ ಐ ಆಮ್ ಸೋ ಇಂಪ್ರೆಸ್. ನಿಜವಾಗ್ಲೂ ಹೇಳ್ತೇನೆ, ಒಬ್ಬ ಆಕ್ಟರ್ಗೆ ಇಂಥ ಒಳ್ಳೆ ಡೈರೆಕ್ಟರ್ ಒಬ್ರು ಇದ್ದಾರೆ, ಇಷ್ಟು ಒಳ್ಳೆ ಸಿನಿಮಾ ಬರ್ತಾರೆ ತುಂಬಾ ದೊಡ್ಡ ನೀರು. ನನಗೆ ಈ ಸಿನಿಮಾ ಬಗ್ಗೆ ಏನು ಖುಷಿ ಆಯಿತು ಅಂದರೆ ಆ ಲೊಕೇಶನ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಎಕ್ಸ್ಟ್ರೀಮ್ ಸೂಪರ್ ಆಗಿದೆ. ಬಟ್ ದ ವೇ ದೇ ಶಾರ್ಟ್ ಇಟ್, ಆ ಲೊಕೇಶನ್ಸ್ ಆ್ಯಂಡ್ ದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇನ್ ರಿಲೇಷನ್ಶಿಪ್ಸ್, ಇದೆಲ್ಲ ವೆರಿ ಎಕ್ಸೈಟಿಂಗ್ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ. ಡೆಫಿನೆಟ್ಲಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದು ಈ ಸಿನಿಮಾ ನೋಡೋದು ಅಂತ. ಆ್ಯಂಡ್ ಹ್ಯೂಜ್ ಟ್ಯಾಲೆಂಟ್ ಯು ಆರ್. ಐ ನೋ it's just the beginning. You're going to break all the walls and do somewhere awesome. And Rachana has done an awesome job in the film. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾ ಸೀರಿಯಸ್ಲಿ. ಬಿಕಾಸ್ ಆಕ್ಟಿಂಗ್ ಚೆನ್ನಾಗಿದೆ, ಬಟ್ ಬ್ಯೂಟಿಫುಲ್ ರಿಫ್ರೆಶಿಂಗ್. ಫಸ್ಟ್ ಫ್ರೇಮ್ ನ ಲಾಸ್ಟ್ ಫ್ರೇಮ್ ತನಕ ತುಂಬಾ ಖುಷಿ ಕೊಡ್ತಾರೆ. ಅದಕ್ಕೆ ಥ್ಯಾಂಕ್ಸ್ ನಮ್ಮ ಡಿಒಪಿ ದೀಪು ಅವ್ರಿಗೂ ಹೇಳಬೇಕು ಆ್ಯಂಡ್ ನಮ್ಮ ಡಿಸೈನರ್ ದಿವ್ಯಾ ಅವ್ರಿಗೂ ಹೇಳಬೇಕು. ಯಾಕಂದ್ರೆ ಐ ಥಿಂಕ್ ದ ಮೋಸ್ಟ್ ಕಾಂಪ್ಲಿಮೆಂಟ್. Awesome. Great job. I just watched my film. It's the first time I'm watching. I think these people have watched more than how many times I do. So I just watched the film, and thanks to Jagan Nauru because for inviting me to this show. So it was really nice watching with all my colleagues and technicians and industry people. So this is the first film in my entire career that got released on January 1st, New Year Day. So please do come and watch the film in theatres, and it's a feel-good film. And whoever has watched has appreciated the whole film and all of us. So I really feel good that in the beginning of this year, I happened to hear a lot of good words, appreciation, everything. So I'm really, really happy, and I take this opportunity to thank my producer, especially my director who contacted me, and my wonderful colleagues. He has done an amazing role and wonderful performance. Rajesh Avaru, Nihar, Rachana. It's a lovely film. So I'm so grateful that I did this role. Thank you so much, and please do come and watch this film in theatres. Please, I think word of mouth publicity helps films like this. It's an entertainment feel-good film, so please do watch in theatre. ಒಂದು ಎಮೋಷನಲ್ ರೈಡ್ ಅಂತ ಹೇಳ್ಬೋದು ಈ ಸಿನಿಮಾ. ಜಗನ್ನಾಥ್ ಅವ್ರದ್ದು ಹಿಂದಿನ ಸಿನಿಮಾ ಮಗಿಸಿ ಬರೀರಿ ಥಿಯೇಟರ್ ನೋಡಿಲ್ಲ, ತುಂಬಾ ಜನ ಯೂಟ್ಯೂಬ್ ಮತ್ತೆ OTT ನಲ್ಲಿ ಟೈಮಲ್ಲಿ ನೋಡಿದ್ರು, ಆಮೇಲೆ ಕಮೆಂಟ್ ಮಾಡಿದ್ರು ನಾವು ನೋಡ್ಬೇಕಾಗಿತ್ತು ಥಿಯೇಟರ್ ಅಂತ. ಈ ಸಿನಿಮಾನ ನೀವು ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಯಾಕಂದ್ರೆ ಅದು ತುಂಬಾ ಮುಖ್ಯ. ಥಿಯೇಟರ್ ನ ಮುಗಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ವಿಜಯ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮ ಹೀರೋ ನಿಹಾರ್ ಮುಖೇಶ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಇದನ್ನ ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ ಪ್ಲೀಸ್ ಮಾಡಿ. ಮಾತಾಡ್ತಾ ಇದ್ದೀನಿ. ತೀರ್ಥರೂಪ ತಂದೆಯವರಿಗೆ ಇದೊಂದು ಸಿನಿಮಾ ಅಲ್ಲ, ಇದೊಂದು ಸುಂದರವಾದ ಕವನ ಅಂತ ಅನಿಸ್ತು ನೋಡ್ತಾ. ಅಂದ್ರೆ ಒಂದು ಕವನದಲ್ಲಿ ಎಷ್ಟು ಇಮೋಷನ್ಸ್ ಇದೆ, ನಗಿಸ್ತಾರೆ, ಅಳಿಸ್ತಾರೆ. ನಿಮ್ಮ ಫ್ಯಾಮಿಲಿಯ ನೆನಪುಗಳು ನಿಮ್ಗೆ ಆಗುತ್ತೆ. ಪರ್ಫಾರ್ಮೆನ್ಸಸ್ಗಳು ನಿಹಾರ್ ಅಂತ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದೆ ನಮ್ಮ ಇಂಡಸ್ಟ್ರಿಗೆ. ರಾಮನಹಳ್ಳಿ ಅವರು ಅವ್ರ 2ನೇ ಸಿನಿಮಾದಲ್ಲಿ ಐ ಥಿಂಕ್ ಇಸ್ ಒನ್ ಆಫ್ ಫ್ಯಾಬ್ಯುಲಸ್ ಜಾಬ್. ಬಹಳ ಖುಷಿ ಆಗ್ತದೆ ಸಿನಿಮಾ ನೋಡಿ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಈ ತರ ಸಿನಿಮಾಗಳು ನನ್ನ ಪ್ರಕಾರ ಗೆಲ್ಲಬೇಕು. ಕನ್ನಡ ಇಂಡಸ್ಟ್ರಿಗೆ ಬಹಳ ಸಿನಿಮಾ ನೋಡಿದ್ವಿ. ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ನನ್ನ ಫ್ರೆಂಡ್ ನಿಹಾರ್, ನಾನು ಒಂದು ಒಟ್ಟಿಗೆ ತೆಲುಗಲ್ಲಿ ಸಾರಿದ್ವಿ. ಸೊ ಇವತ್ತು ಅವ್ನು ಡೆಬ್ಯೂ ಸಿನಿಮಾ ನೋಡ್ತಿದ್ದೀನಿ, ತುಂಬಾ ಖುಷಿ ಇದೆ. ಮನಸ್ಸಿಗೆಲ್ಲ ಒಳ್ಳೆ ಬರ್ಸಿದ್ದೆ. ಇಡೀ ನನ್ನ ತಂದೆ ಅವರಿಗೆ ಟೀಮ್ ಕ್ಯಾಂಕರ್ನ ಆಲ್ ಬೆಸ್ಟ್. ಹಾಗೆ ಇದೊಂದು ತುಂಬ ಒಂದು ಅದ್ಭುತವಾದ ಸಿನಿಮಾ. ಸೊ ಪ್ಲೀಸ್ ಎಲ್ಲರೂ ಫೀಡ್ಬ್ಯಾಕ್ ಕೊಡಿ, ಈ ಸಿನಿಮಾನ ಗೆಲ್ಸ್ಕೊಳ್ಬೇಕು. ತೀರ್ಥರೂಪ ತಂದೆಯವರಿಗೆ ಹೆಸರಲ್ಲಿ ಎಷ್ಟು ಬಲ, ಶಕ್ತಿ, ತಾಕತ್ತಿದೆ, ಎಷ್ಟು ನಿಧಿ ಅನ್ಸುತ್ತೋ ಕಥೆಯಲ್ಲೂ ಅಷ್ಟೇ ಇಂಟೆನ್ಸಿಟಿ ಇದೆ. ಅದು ತುಂಬಾ ಮೀನಿಂಗ್ಫುಲ್ ಆಗಿದೆ. ಬಿಕಾಸ್
ಇವಾಗ ಸಿನಿಮಾ ನೋಡಿ ಬರ್ತಿರೋ ಮಾತೆಲ್ಲ ಇದು. ನಾನು ಇದಕ್ಕೆ ಜಗನ್ ಸರ್ ನಮ್ಮ ಹೊಂದಿಸಿ ಬರೀ ಡೈರೆಕ್ಟರ್ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವತ್ತು ಎಷ್ಟು ಹೆಮ್ಮೆ ಇತ್ತು, ಇವತ್ತು ಇದಕ್ಕಿಂತ ಜಾಸ್ತಿ ಹೆಮ್ಮೆ ಪಡ್ತೀನಿ ಇದ್ರ ಬಗ್ಗೆ. ಈ ಸ್ಕ್ರಿಪ್ಟ್ ಅಲ್ಲಿ ಇಟ್ಕೊಂಡು ನಾವು ಟ್ರಾವೆಲ್ ಮಾಡಿದ್ವಿ. ರೈಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು, ಅಲ್ಲಿ ಎಷ್ಟು ಬೆಟರ್ ಆಗಿ ವರ್ಷನ್ಸ್ ಗಳನ್ನ ಇಂಪ್ರೂವೈಸ್ ಮಾಡ್ಕೊಂಡ್ ಬಂದ್ರು. ಅದಕ್ಕೂ 10 ಪಟ್ಟು ಬೆಸ್ಟ್ ವರ್ಷನ್ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಯೂಶಲಿ ನಮ್ಮ ಟೀಮ್ ನಮ್ಮವರು ಆಕ್ಟ್ ಮಾಡ್ಬೇಕಾದ್ರೆ ನಮ್ಮವ್ರ ತರ ನೋಡ್ತೀವಿ, ಯಾರು ನಮ್ಮವ್ರ ಅಂತ ಅನ್ನಿಸ್ತಿಲ್ಲ. ಇಲ್ಲಿ ನಿಹಾರ್ ಆಗಿರ್ಬೋದು, ರಚನಾ ಆಗಿರ್ಬೋದು, ಪಾತ್ರ ಆಗಿ ನಾನು ಕನೆಕ್ಟ್ ಆಗಿ ಒಂದೊಂದ್ ಕಡೆ ಎಮೋಷನಲ್ ಫೀಲ್ ಆದ. ಯೂಶಲಿ ಆರ್ಟಿಸ್ಟ್ ಎಮೋಷನ್ ಅಷ್ಟೊಂದು ಫೀಲ್ ಆಗಲ್ಲ ನನ್ನ ಪ್ರಕಾರ. ನನ್ಗೆ ಯೂಶಲಿ ಎಮೋಷನ್ಸ್ ರೀಚ್ ಆಗೋದು ತುಂಬಾ ಕಷ್ಟ ಅನ್ಸುತ್ತೆ. ಬಿಕಾಸ್ ಅಲ್ಲಿ ನೋಡ್ತಾ ಇದ್ರೆ ನಾನು ಕೂಡ ಆಕ್ಟ್ ಮಾಡ್ತಿರ್ತೀನಿ, ಹಂಗೆ ಹೇಳ್ಬೋದಾಗಿತ್ತು, ಈ ಟೈಮಿಂಗ್ ಅಲ್ಲಿ ಹೇಳ್ಬೋದಾಗಿತ್ತು ಅಂತ. ಬಟ್ ಇವರು ಅದರಲ್ಲಿ ವಿನ್ ಆಗಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್. ಅಂಡ್ ಇನ್ನೊಂದು, ಈ ಕಥೆಯಲ್ಲಿ ಸ್ಟಾರ್ ಕಾಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೋ ಅಷ್ಟೇ. ಈಗ ಪ್ರೊಫೆಸರ್ ಇದ್ದಾರೆ, ಇವರು ಕೂಡ ಪ್ರೊಫೆಸರ್. ಆ ಪ್ರೊಫೆಸರ್ ಕೂಡ ತಂದಿದ್ದಾರೆ. ಸೈನ್ಸ್ ಇದೆ ಕಥೆಯಲ್ಲಿ, ಫಿಸಿಕ್ಸ್ ಇದೆ, ಕಾನ್ಸೆಪ್ಟ್ಸ್ ಇದೆ. ಸೊ ಈ ಕಥೆಯಲ್ಲಿ ನಾಲೆಜ್ ಇದೆ, ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಸಿನಿಮಾ ಇಸ್ ಲವ್ ಅಂತ ಹೇಳ್ತೀನಿ. ಈ ವರ್ಷದ ಮೊದಲನೇ ಸಿನಿಮಾ, ಮೊದಲನೇ ಕನ್ನಡ ಸಿನಿಮಾ ತೀರ್ಥರೂಪ ತಂದೆಯವರಿಗೆ. ಈ ನಮ್ಮ ಯಶಸ್ಸು, ಈ ವರ್ಷದ ಸಕ್ಸಸ್ ಈ ಸಿನಿಮಾದಿಂದಲೇ ಶುರು ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಹೇಳಿ ಥಿಯೇಟರ್ಗೆ ಬರೋ ಹೋಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಮನಸಾರೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸುಂದರವಾದ ಟೈಟಲ್. ನನಗೆ ಎಸ್ಪೆಷಲಿ ಜಗ್ಗಿ ಅವರ ರೈಟಿಂಗ್ ಬರವಣಿಗೆ ತುಂಬಾ ಇಷ್ಟ. ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಒಂದೇ ವಿಷಯ, ಈ ಸಿನಿಮಾ ನಿಲ್ಬೇಕು, ಈ ಸಿನಿಮಾ ಖಂಡಿತ ಗೆಲ್ಬೇಕು ಅಂತ ನಿಮ್ಮ ಮಾತ್ರ ಹೇಳೋದು ಹೇಳ್ತೀನಿ. ಹಾಗಾಗಿ ನೀವು, ಫ್ಯಾಮಿಲಿ, ನಿಮ್ಮ ಅಕ್ಕಪಕ್ಕ ಸಿನಿಮಾನ ಇಷ್ಟಪಡೋರು, ನಿಮ್ಮ ಬರವಣಿಗೆ ಇಷ್ಟಪಡೋರು, ಇಲ್ಲಿ ಸಿನಿಮಾದಲ್ಲಿ ಮಾಡುವ ಎಲ್ಲ ಕಲಾವಿದರು ಒಬ್ಬ ಉದ್ದೇಶನ ಬರವಣಿಗೆ ಜವಾಬ್ದಾರಿ. ಹಾಗಾಗಿ ನಾನು ಇಬ್ಬರು ಇದ್ರ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದಷ್ಟು ಸಿನಿಮಾ ಉಳಿಬೇಕು ಅಂತ ಹೇಳಿದ್ರೆ ಇವೆಲ್ಲ ನಮ್ಮ ಡೈರೆಕ್ಟರ್ ಜೊತೆ ಇರಬೇಕು, ಈ ಸಿನಿಮಾ ಜೊತೆ ಇರಬೇಕು. ಒಬ್ಬ ತಾಯಿ, ಒಬ್ಬ ಮಗ, ಒಬ್ಬ ತಂದೆ ನೋಡ್ಕೊಂಡು ಹೋಗುವಂತ ಒಂದು ಬರವಣಿಗೆ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಇಮೋಷನಲ್ ಆಗ್ತಿರೋ ಒಂದು ಮ್ಯೂಸಿಕ್ ಆಗಲಿ, ಅವ್ರ ಮ್ಯೂಸಿಕ್ ಆಗಲಿ, ಜಗ್ಗಿ ಅವ್ರಿಗೆ ಸಿನಿಮಾ ಹೊಂದಿಸಿ ಬರೀ ನಂತರ ಒಂದು ಮನಸಾರೆ ಪೂರ್ವಕವಾಗಿ ಒಂದು ಸುಂದರವಾದ ಸಿನಿಮಾ ಬರಲಿ ಅಂದ್ರೆ ನೀವೆಲ್ಲರೂ ಇವ್ರನ್ನ ಬರವಣಿಗೆ ಇಷ್ಟಪಡ್ತೀರಿ ಅಂದ್ರೆ ಈ ಸಿನಿಮಾನ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಇವ್ರನ್ನ ಕರ್ಕೊಂಡು ನೋಡಿದ್ರೆ ನಮ್ಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಈ ಸಿನಿಮಾ ಬರ್ಬೋದು. ತುಂಬಾ ಒಂದಷ್ಟು ಸೂಕ್ಷ್ಮ ವಿಷಯಗಳನ್ನ ಸಿನಿಮಾದ ಭಾಷೆಯಲ್ಲಿ ತುಂಬಾ ಗಟ್ಟಿಯಾಗಿ ಹೇಳಿದ್ದಾರೆ ಡೈರೆಕ್ಟರ್. ಸೊ ಎಲ್ಲ ಮನೆಯವರೆಲ್ಲ ಬಂದು ನೋಡ್ಬೋದಾ ಅಂತ ಸಿನಿಮಾ ಇದು. ದಯವಿಟ್ಟು ಥಿಯೇಟರ್ ಇರುವಾಗಲೇ ಸಿನಿಮಾನ ನೋಡ್ಬಿಡಿ. ಸಿನಿಮಾಗಳಲ್ಲಿ ಒಂದು ಆಕ್ಟಿಂಗಿನ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಈ ಸಿನಿಮಾದಲ್ಲೂ ಕೂಡ ಐ ಲೈಕ್ ಆಲ್ ದ ಆಕ್ಟರ್ಸ್ ಅಂಡ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ದ ಫಿಲ್ಮ್. ಅಂದ್ರೆ ಅವ್ರ ಬಜೆಟ್ ಎಷ್ಟಲ್ಲಿ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ, ಬಟ್ ಅದು ನೋಡೋದಕ್ಕೆ ಅದರ ಕ್ವಾಲಿಟಿ ಇದೆಯಲ್ಲ, ಅದು ಎಲ್ಲೂ ನಮಗೆ ಅಂದ್ರೆ ಚಿಕ್ಕ ಸಿನಿಮಾ, ದೊಡ್ಡ ಸಿನಿಮಾ ಈ ಬೈಫರ್ಕೇಶನ್ಗೆ ಅದು ಸಿಗಲ್ಲ. ಮತ್ತೆ ತುಂಬಾ ಅಂದ್ರೆ ಒಂದ್ ಮೌಲ್ಯ ಇರೋ ಫಿಲ್ಮ್ ಮೇಕರ್ ಅಂತ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಏನೋ ಇದೆ ಹೇಳೋದಕ್ಕೆ, ಮೌಲ್ಯತ್ವ ಅದನ್ನ ಹೇಳ್ತಾ ಇದ್ದಾರೆ. ಅಂಡ್ ಈಸ್ ಅ ವೆರಿ ಸ್ಟ್ರಾಂಗ್ ವರ್ಡ್ಸ್ ಕನ್ನಡಕ್ಕೆ. ಸೊ ಎಲ್ಲರೂ ಬನ್ನಿ ಸಿನಿಮಾ. ಈ ಸಿನಿಮಾನ ತೀರ್ಥರೂಪ ತಂದೆಯವರಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ನೀವು ದಯವಿಟ್ಟು ಪೈರಸಿನ ಎಂಟರ್ಟೈನ್ ಮಾಡಬೇಡಿ, ಹಾಗೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಇದು ಹೆಚ್ಚು ಸಿನಿಮಾ ಮಾಡೋದಕ್ಕೆ ಧೈರ್ಯ ಹಾಗೆ ಸಪೋರ್ಟ್ ನಿಮ್ಮೆಲ್ಲರ ಕಡೆಯಿಂದ